ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ತಳಕು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಯನ್ನ ಖಂಡಿಸಿ ಪ್ರತಿಭಟನೆ. ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆ. ಅವರು ತಳಕು ಆರೋಗ್ಯ ಕೇಂದ್ರದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ್ದಾರೆ. ಕೇವಲ ತಳಕು ಒಂದು ಗ್ರಾಮದ ಸಮಸ್ಯೆ ಅಲ್ಲ, ಎಲ್ಲ ಗ್ರಾಮಗಳಲ್ಲೂ ಇದೇ ಪರಿಸ್ಥಿತಿ ಇದ್ದು ಇದರಿಂದ ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸುವಂತಾಗಿದೆ. ಆದ್ದರಿಂದ ಆದಷ್ಟು ಬೇಗನೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿಯವರಿಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀನಿವಾಸ್ ಮನವಿ ಮಾಡಿದ್ದಾರೆ. ಹಲವು ಗ್ರಾಮಗಳಲ್ಲಿ ಈ ತರ ಸಮಸ್ಯೆ ಇದೆ, ಹಾಸ್ಪಿಟಲ್ಗಳು ಮುಂದುವರೆತೆ ಬಹಳ ಇದೆ ಅಂತ ನಾವು ಮನವಿ ಕೊಟ್ಟಿದ್ವಿ. ಆ ಮನವಿ ಮಾತ್ರ ಕೂಡ ನಿಮ್ಗೆ ಮುಗಿಸ್ತಿದ್ವಿ. ಇಲ್ಲಿ ಏನಾಗ್ತದೆ ಅಂದ್ರೆ ಹಾಸ್ಪಿಟಲ್ ಬರ್ತಾ ಇಲ್ಲ, ರೋಗಿ ಏನು ನಿವಾರಣೆ ಮಾಡೋದಕ್ಕೆ ಬರ್ತಾ ಇಲ್ಲ, ರೋಗಿಯನ್ನು ಸೃಷ್ಟಿ ಮಾಡೋದಕ್ಕೆ ಬರ್ತಾ ಇಲ್ಲ ಅನ್ನಿಸ್ತು ಬರ್ತಾ ಇಲ್ಲಿ. ಯಾಕಪ್ಪ ಅಂತಂದ್ರೆ ಒಂದು ಹಾಸ್ಪಿಟಲ್ ದನದ ಕೊಟ್ಟೆ ಅಧಿಕಾರಿಗಳು ಬಂದಾಗ ಸ್ವಚ್ಛತೆ ಮಾಡ್ತಿದ್ದಾರೆ ಸರ್. ನಾನು ನೋಡಿದಾಗ ಜಾಡ್ ಎಲ್ಲ ಅಲ್ಲೇ ಜಾಡಿ ಇದೆ, ಎಲ್ಲಿ ಹತ್ತಿ ಬೆಳೆದ್ರು ಅಲ್ಲೇ ಇದ್ದಾವೆ. ಮೊನ್ನೆ ಡಿ ಗ್ರೂಪ್ ಅವ್ರು ಕೇಳಿದೆ ಸರ್, ನಾನು ಇರೋದು ಒಬ್ಬನೇ ಅಧಿಕಾರಿ, ನಾನು ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕು, ಒಂದು ಡಾಕ್ಟರ್ ಅದೇ ಸಿರಿಂಜ್ ಹಾಕಬೇಕು, ಒಂದು ಬ್ಲಡ್ ಟೆಸ್ಟಿಂಗ್ ಹೋಗ್ಬೇಕಂದ್ರೆ ಅಲ್ಲಿಗೂ ಹೋಗ್ಬೇಕು ಅಂತ ಹೇಳ್ತಾರೆ. ಅವರು ಒಬ್ಬರು ಯಾವ ಕೆಲಸ ನಿರ್ವಹಿಸ್ತಾರೆ, ಅದಾಗಬಾರ್ದು. ಹಾಗಾಗಿ ಡಿ ಗ್ರೂಪ್ ಮತ್ತೆ ಇನ್ನೊಬ್ರು ನಿಯೋಜನೆ ಮಾಡಿ, ಮತ್ತು ಆಮೇಲೆ ಇದು ನಗು ಮಗು ಒಂದು ಆಂಬುಲೆನ್ಸ್ ಒಂದು ವ್ಯವಸ್ಥೆ ಮಾಡ್ಕೊಡಿ ಇಲ್ಲಿ ಒಂದು ಸ್ತ್ರೀಯರಿಗೆ. ಮತ್ತು ಆಮೇಲೆ ಆಂಬುಲೆನ್ಸ್ ಒಂದು ಹದಗೆಟ್ಟಿದೆ, ಒಂದು ಅದೇ ರಿಪೇರಿ ಇದೆ ಅಂತ ಹೇಳ್ತಾರೆ, ಅದೊಂದು ಸ್ವಲ್ಪ ವ್ಯವಸ್ಥೆ ಹಾಂ ಸರ್. ಮತ್ತು ಆಮೇಲೆ ಡಾಕ್ಟ್ರ್ ಕೊರತೆ ಇದೆ. ಇಲ್ಲಿ ಏನಾಗ್ತದೆ ಡಾಕ್ಟ್ರದು ಇನ್ನೊಂದು ಹೇಳ್ತೀವಿ ಸರ್, ಮೊನ್ನೆ ಮಾಹಿತಿ ಒಂದು ದುರ್ಗದಲ್ಲಿ ನಮ್ಮದು ಒಂದು ಪದಾಧಿಕಾರಿ ದುರ್ಗ ಹಾಸ್ಪಿಟಲ್ ಹೋದಾಗ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತೀನಿ, ಒಂದು ಪ್ರೈವೇಟ್ ಇದೆ, ಅಲ್ಲಿ ಬಂದ್ಬಿಡಿ, ನಾವೆಲ್ಲ ಟ್ರೀಟ್ಮೆಂಟ್ ನೋಡ್ಕೊಂತೀವಿ ಅಂತ ಹೇಳಿ ಸರ್. ಒಂದು ಸ್ಪ್ರಿಂಗ್ ಆಪರೇಷನ್ ಸ್ಟಾರ್ಟ್ ಆಗಿದೆ ಸರ್, ಅತಿ ಶೀಘ್ರದಲ್ಲೇ ಹೊರ ಬಿಡ್ತೀವಿ ಸರ್. ಏನಾಗ್ತಾಯಿದೆ ಅಂದರೆ ಹೊರಗಡೆ ಹಾಸ್ಪಿಟಲ್ ಬಿಲ್ ಜಾಸ್ತಿ ಮಾಡಿಸ್ಕೊಬೋದು, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಅದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆನೇ ಇದು ಮಾಡ್ತಿದ್ದಾರೆ. ಅದೊಂದು ಸ್ವಲ್ಪ ನಿಯಂತ್ರಣ ತನ್ನಿ. ಮತ್ತು ಆಮೇಲೆ ಯಾರು ಹಿರಿಯರು ಗರ್ಭಿಣಿ ಹೋದಾಗ ಅವ್ರಿಗೆ ಅಮೌಂಟ್ 6,000 ರೂಪಾಯಿ ವ್ಯವಸ್ಥೆ ಮಾಡೋದು. ಅದು ಯಾರ ಕಡೆಯಿಂದ ಅಂತಂದರೆ ಈ ಆಶಾ ಕಾರ್ಯಕರ್ತರಿಂದ ಅವ್ರ ಕಡೆಯಿಂದ ವಸೂಲಿ ವ್ಯವಸ್ಥೆ ಮಾಡ್ತಿರೋದು, ಅವ್ರ ಕಡೆಯಿಂದ FIR ಮಾಡ್ತಿರೋದು. ಡಾಕ್ಟರ್ ಡೈರೆಕ್ಟ್ ಕೇಳ್ತಿರೋ ಪೇಷಂಟಿಗೆ ಆಶಾ ಕಾರ್ಯಕರ್ತರಿಂದ ಹೇಳಿ ಕಳಿಸೋದು, 6,000 ಕೊಡಿ, 8,000 ರೂಪಾಯಿ ಕೊಡಂತ ಕೇಳೋದು, 10,000 ಕೇಳೋದು, ಈ ತರ ಆಗ್ತಾ ಇದೆ. ಇದಕ್ಕೆ ಅಧಿಕಾರಿಗಳಿಗೆ ಏನಂತ ಕ್ರಮ ಕೈಗೊಳ್ತಿದ್ರೆ ತಿಳ್ಕೊಬೇಡಿ. ಆಲ್ರೆಡಿ ನಾವು ಸಾಲಿ ಮಂಜಪ್ಪ ಹೇಳಿದಾಗೆ ನಾವು ಸಾಲಿ ಮಂಜಪ್ಪನ ಆಲ್ರೆಡಿ ನಾವು ಹಿಡಿದು ಇದು ಮಾಡಿದ್ವಿ, ಅವನ್ನ ಕೆಲಸದಿಂದ ವಲನ ಮಾಡಿದ್ವಿ ಸಂಘಟನೆಯಿಂದ. ಮತ್ತು ಆಮೇಲೆ ಯಾರಾದರೂ ಸ್ವಲ್ಪ ಎಮರ್ಜೆನ್ಸಿ ಅಂತ ಹೋದಾಗ ಇಲ್ಲಿ ಆಗಲ್ಲ ಬಸವೇಶ್ವರ ಹೋಗ್ಬಿಡಿ, ಅಲ್ಲಿ ಲಿಂಕ್ ಕಮಿಟಿ ಎಲ್ಲಿ ಬಸವೇಶ್ವರ ಸ್ವಲ್ಪ ಜಾಸ್ತಿ ದಾಳಿ ಹೋಗಿ. ಯಾಕೆ ಏನಾಗ್ತಾ ಇದೆ ನಮ್ಮ ಸಂಘ? ಔಷಧ ಇಲ್ವಾ, ಟ್ರೀಟ್ಮೆಂಟ್ ಇಲ್ವಾ, ನಾನಾ ರೀತಿ ಟೆಕ್ನಾಲಜಿ ಇದೆ, ಎಲ್ಲೋ ಒಂದು ಕಡೆ ನಾವು ಕುಪತೆ ಆಗ್ತಿದೀವಿ ಅಂತ ನಾವು ಇದ್ರ ಬಗ್ಗೆ ಎಲ್ಲರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ನಾನು ಈ ಮಾತನ್ನು ಹೇಳೋದಕ್ಕೆ ಬಯಸುತ್ತೇನೆ. ಜಿಲ್ಲಾ ಆರೋಗ್ಯ ಅಧಿಕಾರಿ ನಿಮ್ಮ ಎಲ್ಲ ಬೇಡಿಕೆಗಳನ್ನ ಹಾಗೂ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಭರಮಪುರ ಗ್ರಾಮದ ಶಿಕ್ಷಕರು, ಸಾಮಾಜಿಕ ಚಿಂತಕರು ಹಾಗೂ ಹೋರಾಟಗಾರರು ಪರಶುರಾಮ್ ಎಂ ಇವರನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಚಿತ್ರದುರ್ಗ ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ವಿಶ್ವನಾರಾಯಣ ಮೂರ್ತಿ ಅವರು ಇಂದು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವರ ಸೇವೆಯು ದಮನಿತ ವರ್ಗಗಳ ದೀನದಲಿತರ ಧ್ವನಿಯಾಗಿ ಸಾಮಾಜಿಕ ನ್ಯಾಯವನ್ನ ಒದಗಿಸುವ ನಿಟ್ಟಿನಲ್ಲಿ ಒಂದು ಶಕ್ತಿಯಾಗಿ ಹೊರಹೊಮ್ಮಲಿ ಎಂಬುದೇ ಅವರ ಆಶಯವಾಗಿದೆ. ವಿಶೇಷವಾದ ಒಂದು ಇವತ್ತು ನಮ್ಮ ಪರಶುರಾಮ್ ಅವರು ಸಲಹಾ ಸಮಿತಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರನ್ನಾಗಿ ಈ ದಿನದಿಂದ ಆಯ್ಕೆ ಮಾಡಿದ್ದೀರಿ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆ ಯುವಕರು ಮತ್ತು ಯಾರೇ ಇದ್ರೂ ಇವರ ಸಲಹೆ ಮೇರೆಗೆ ಮುಂದುವರಿಬೇಕು ಅಂತೇಳಿ
ನಾನು ಕೇಳ್ಕೊಂತೀನಿ. ಯಾಕಂದರೆ ಅವರು ಬುದ್ಧಿಜೀವಿಗಳಿದ್ದಾರೆ. ವಿದ್ಯಾರ್ಥಿಗಳಿಗೂ ಅತಿ ಹೆಚ್ಚಾಗಿ ಇವ್ರ ಸಲಹೆಗಳನ್ನ ತಗೋಬೇಕಂತ ನಾನು ಹೇಳ್ತೀನಿ. ವಿದ್ಯಾರ್ಥಿ ಘಟಕ ನಿಮ್ಮದು ಸರಿನಾ? ಅವ್ರ ನಂಬರ್ ಕಾಂಟ್ಯಾಕ್ಟ್ ತಗೊಳ್ಳಿ. ಆಮೇಲೆ ಇವತ್ತು ಈ ಸಂಘಟನೆಗೆ ಬುದ್ಧಿಜೀವಿಗಳು ಬರೋದ್ರಿಂದ ಸಂಘಟನೆ ಇನ್ನೂ ಗಟ್ಟಿಯಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಜೈ ಭೀಮ್ ಸರ್. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಹಿನ್ನಡೆಯಾದ ಸರ್ವರ್ ಹಾಗೂ UHID ಗೊಂದಲ. ಹೌದು, ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು 80,020 ಮನೆಗಳು ಇದ್ದು ಜಾತಿ ಸಮೀಕ್ಷೆ ಪ್ರಾರಂಭವಾಗಿ 5 ದಿನಗಳು ಕಳೆದಿವೆ. ಆದರೆ ಸಮೀಕ್ಷೆಗೆ ತಾಲೂಕಿನ ಸುಮಾರು 734 ಗಣತಿದಾರರನ್ನ ನಿಯೋಜನೆ ಮಾಡಲಾಗಿತ್ತು. ಆದರೆ ನಿಗದಿಯಂತೆ ಜಾತಿ ಗಣತಿ ಮಾಡಲು ಕೆಲವು ತಾಂತ್ರಿಕ ಗೊಂದಲ ಇರುವುದರಿಂದ ಗಣತಿದಾರರು ಪರದಾಡುವಂತಾಗಿದೆ. ಗಣತಿದಾರರ ಅನುಕೂಲಕ್ಕೆ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ತಾಂತ್ರಿಕ ಸಮಸ್ಯೆ ಇರುವ ಗಣತಿದಾರರಿಗೆ ಸರಿಪಡಿಸಿ ಮಾರ್ಗ ತೋರಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ KS ಸುರೇಶ್ ಇತರ ಗಣತಿದಾರರು ಹಾಜರಿದ್ದರು. ಎಲ್ಲರಿಗೂ ಬರುತ್ತೆ ಈಗ ಎಲ್ಲರಿಗೂ ಬರುತ್ತೆ ಭಾರತೀಯ ಜನಸಂಘದ ಮೂಲಕ ದೇಶದಲ್ಲಿ ಜಾಗೃತಿ ಮೂಡಿಸಿ ದೇಶವನ್ನ ಸದೃಢವಾಗಿ ಕಟ್ಟಲು ಶ್ರಮಿಸಿದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಆದರ್ಶವನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ BM ಸುರೇಶ್ ತಿಳಿಸಿದ್ದಾರೆ. ನಗರದ ಪಕ್ಷದ ಕಚೇರಿಯಲ್ಲಿ ದೀನದಯಾಳ್ ಉಪಾಧ್ಯಾಯರ 109ನೇ ಜನ್ಮದಿನಾಚರಣೆ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನ ಮುಖ್ಯವಾಹಿನಿಗೆ ತರುವ ಕೆಲಸವನ್ನ ಮಾಡಿದಾಗ ಮಾತ್ರ ದೇಶ ಉಳಿಯಲು ಸಾಧ್ಯ ಎಂಬುದು ದೀನದಯಾಳ್ ಅವರ ಮೂಲ ತತ್ವವಾಗಿತ್ತು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರಾದ ದಿನೇಶ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಭಾಗವಹಿಸಿದರು. ಚಳ್ಳಕೆರೆ ನಗರದ ಗಾಂಧಿನಗರದಲ್ಲಿ ಅಂಬೇಡ್ಕರ್ ಯುವ ಸಂಘದಿಂದ ಆಯೋಜಿಸಿದ್ದ ಗಣೇಶ ಚತುರ್ಥಿ ಬೃಹತ್ ಶೋಭಾಯಾತ್ರೆ ಸಂಭ್ರಮ ಸಡಗರದಿಂದ ಜರುಗಿತು. ನಗರದಲ್ಲಿ ಕಳೆದ 1 ತಿಂಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ ಗಣೇಶ ಉತ್ಸವವನ್ನ 1 ತಿಂಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮನರಂಜನೆ ನೀಡಿದ ಅಂಬೇಡ್ಕರ್ ಯುವಕ ತಂಡ ಇಂದು ಬೃಹತ್ ಶೋಭಾಯಾತ್ರೆ ಮೂಲಕ ಗಣೇಶ ವಿಸರ್ಜನೆ ನೆರವೇರಿಸಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಮೊಳಕಾಲ್ಮೂರಿನ ರಾಂಪುರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಬೀಗ ಹಾಕಿದ ಮನೆಗಳನ್ನ ಗುರಿಯಾಗಿಸಿ ಕಳ್ಳರು ನುಗ್ಗಿ ಚಿನ್ನಾಭರಣ, ಹಣ ದೋಚಿ ಪರಾರಿಯಾಗುತ್ತಿದ್ದಾರೆ. ರಾಂಪುರದ ಕುಬೇರನಗರದ ದಯಾನಂದ್ ಅವರ ಮನೆಯಲ್ಲಿ ಕಳೆದ ರಾತ್ರಿ ಕಳ್ಳರು ನುಗ್ಗಿ ಟ್ರಂಕ್ನಲ್ಲಿದ್ದ ಸುಮಾರು 3.40 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಕಳ್ಳರ ಚಲನಾವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ರಾಂಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.